ನಾಗರಾಜ್ ಸರ್ ಅವರ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕೆ ಸರಳ ಸಜ್ಜನಿಕೆ ಮೂಲಕವೇ ಕೇವಲ ಕೇಟಿಹಳ್ಳಿ ಪಾವಗಡಕ್ಕೆ ಸೀಮಿತವಾಗದೆ ಕರ್ನಾಟಕ ರಾಜ್ಯದ ಅಷ್ಟೂ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಪೌರಾಣಿಕ ನಾಟಕವನ್ನ ಪರಿಚಯಿಸುವಂತ ಕೆಲಸ ಮಾಡಿದ್ದಾರೆ. ಅದು ನಮಗೆ ಹೆಮ್ಮೆ ಅನ್ಸುತ್ತೆ. ನಾನು ಈ ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮ ಅಂತೇಳಿ ಕರ್ನಾಟಕವನ್ನ 2 ಬಾರಿ ಸುತ್ತದೆ. ಮಕ್ಕಳಿಗೆ ನೈತಿಕ ಮೌಲ್ಯವನ್ನ ಹೇಳ್ಕೊಡ್ಬೇಕು, ತಂದೆ ತಾಯಿಗಳ ಕಷ್ಟಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತ ಸುತ್ತುವಂತ ಸಂದರ್ಭ ಬಿಜಾಪುರದಲ್ಲಿ ಇದೇ ನಮ್ಮ ಕೇಟಿಹಳ್ಳಿ ನಾಗರಾಜ್ ಸರ್ ಅವರ ಪುಸ್ತಕದ ಏನು ಪೌರಾಣಿಕ ನಾಟಕವನ್ನ ಅಲ್ಲಿ ಪ್ರದರ್ಶನ ಮಾಡುವಂತ ಕಲಾವಿದರನ್ನ ನೋಡಿದೆ. ಬಹಳ ಖುಷಿ ಅನ್ನಿಸ್ತು ನನಗೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪಾವಗಡದಲ್ಲಿ ಒಂದು ಕುಗ್ರಾಮದಲ್ಲಿ ಹುಟ್ಟದಂತ ಒಬ್ಬ ಅಪ್ರತಿಮ ಕಲಾವಿದ್ರು. ಇವರು ಕೇವಲ ಈ ಹಳ್ಳಿಗೆ ಸೀಮಿತವಾದಂಥವ್ರಲ್ಲ. ಹಂಸಲೇಖ, ಮನೋಹರ್ ಅಂತ ಒಬ್ಬ ಅತ್ಯಂತ ಖ್ಯಾತ ಸಂಗೀತ ನಿರ್ದೇಶಕರು ಅವರೊಡಗೂಡಿ ಕೆಲಸವನ್ನ ಮಾಡಿ ಬಂದಿರ್ತಾರೆ ನಮ್ಮ ನಾಗರಾಜ್ ಸರ್ ಅವರು. ತುಂಬಾ ಹೆಮ್ಮೆ ಅನ್ಸುತ್ತೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ರೀತಿ ಇದ್ದುಕೊಂಡು ನಮ್ಮಂತ ಯುವಕರಿಗೆ ಪ್ರೇರಣೆ ಹಾಕ್ತಿದ್ದಾರೆ. ನಮ್ಗೊಂಥರ ಖುಷಿ ಆಗ್ತಾ ಇದೆ. ಹಾಗಾಗಿ ಎಲ್ಲೆಲ್ಲಿರೋ ಖುಷಿ ಪಡ್ತಾ ಹೋಗ್ತಾರೆ. ನಾವು ಸ್ಥಳೀಯವಾಗಿದ್ದೀವಿ. ನಾವಿಂತ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿದೆ. ನಾವು ಸಮಾಜದ ಮುನ್ನೆಲೆಗೆ ತರಬೇಕಾಗಿದೆ. ಇವತ್ತಿದ್ದು ನಾಳೆ ಹೋಗ್ತೀವಿ, ಆದ್ರೆ ನಾವು ಮಾಡುವಂತ ಆ ಸೇವಾ ಆ ಒಂದು ಕಾರ್ಯಗಳು ಉಳ್ಕೊಳ್ತವೆ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ಇವತ್ತೇನು ಮಹಿಷಾಸುರ ಈ ಒಂದು ಉಕ್ಕನ್ನ ಬಿಡುಗಡೆ ಮಾಡಿದ್ದಾರೆ, ಮಹಿಷಾಮರ್ದಿನಿ ಅರ್ಥಾತ್ ಪ್ರಚಂಡ ಮಹಿಷಾಸುರ ಪೌರಾಣಿಕ ಈ ಒಂದು ವಿಶೇಷವಾದ ಪುಸ್ತಕ ನೀವು ಕೊಂಡು ಓದಿ ಈ ಕಲಾವಿದರಿಗೆ ನಾವು ಪ್ರೋತ್ಸಾಹಿಸೋಣ. ನಾಗರಾಜಣ್ಣವರೇ, ನಿಮ್ಗೆ ಒಳ್ಳೇದಾಗ್ಲಿ. ಭಗವಂತ ಇನ್ನೂ ಹೆಚ್ಚು ಪುಸ್ತಕಗಳನ್ನ ಬರೆಯುವಂತ ಶಕ್ತಿ ಕರುಣಿಸ್ಲಿ ಅಂತ ಕೇಳಿಕೊಂಡು ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ನಾಗರಾಜಣ್ಣವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ.